ಇಲ್ಲ ನಿಮ್ಮವ? ನಿಮ್ಮವ ಇದು ಏನು ಬೆಲೆ ಕಟ್ಟಿದ್ದೀರಾ? 1,60,000. ಅಲ್ಲೂ ಇಲ್ಲ. ಇದು ಬೀಜದವ್ರಿ ಎಷ್ಟು? ಇದು ಸಿಂಗಲ್ಲ? 1,35. ಇದು 1.5ನಾ? ಜಾಗನೇ ಇಲ್ಲ, ಹುಲ್ಮೇಲೆ ಹೊಡಿಬೇಕೀಗ. ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? 160 ಸರ್. ಬೆಲೆ? 160. 1,60,000. ಓರಿಗಳಲ್ವಾ? ಅಲ್ಲೂ ಆರಲ್ಲ. ಯಾವ ಯಜಮಾನ್ರೆ? ನಾವು ಲಿಂಗದಿರ್ನಳ್ಳಿ ತಾಲೂಕು ಸಾಸ್ಲ ಹೋಬಳಿ ದೊಡ್ಡಬಳ್ಳಾಪುರ. ಅಲ್ಲಿಂದ ಬಂದ್ರಾ? ಮನೆ ಮುಂದೆ ಹಳ್ಳಿಕಾರ್ ತಳಿ ಇರುತ್ತಾ? ಹಳ್ಳಿಕಾರ್ ತಳಿ ಇರುತ್ತಾ ಮನೆ ಮುಂದೆ ಅಂದೆ? ಇರುತ್ತಾ? ಏನು ಒಂದೇ ಜೊತೆನಾ? ಅದೇ ಜೊತೆ. ನಿಮ್ಮವನ ಎಷ್ಟು ಜೊತೆ? 5 ಜೊತೆ. ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಸರ್? 160ರಿಂದ 170ವರೆಗೂ ಅವೆ. ಹೌದಾ? ಏನು ಬೆಲೆ ಕಟ್ಟಿದ್ದೀರಾ ಸರ್? 2,20,000. ಅವು 2,10. ಎಲ್ಲ ಓರೆಗಳಲ್ವಾ? ಅಲ್ಲೂ 4. ಇವು 4 ಅವು 4. ಯಾವ ಗೌಡ್ರೆ? ಸರ್ ನಮ್ಮದು ಲಿಂಗದಿರ್ನಳ್ಳಿ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ಶಾಸ್ತ್ರ. ಹೌದಾ? ಅಲ್ಲಿ ಯಾವ ಜಾತ್ರೆ ಅಲ್ವಾ ಈಗ? ಘಾಟಿ ಮುಗೀತಲ್ಲ. ಮೊನ್ನೆ ಸಪ್ಲಮ್ಮ ಮುಗೀತು. ಮನೆ ಮುಂದೆ ಹಳ್ಳಿಕಾರ್ ತಳಿ ಇರುತ್ತಾ? ಹಳ್ಳಿಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು. ಫೋನ್ ನಂಬರ್ ಇದೆಯಾ? ಕೊಡಿ. 99 02 07 15 ನಿಮ್ಮ ಹೆಸರು? ಗಂಗರಾಜು ದೊಡ್ಡಬಳ್ಳಾಪುರ ಅಂತ ಹಾಕ್ತೀವಿ. ಸಾಸ್ಲ ಹೋಬಳಿ. ಲಿಂಗದ ವೀರ್ನಳ್ಳಿ ದೊಡ್ಡಬಳ್ಳಾಪುರ ತಾಲೂಕು. ಇವು ಅಡ್ಕೊಳ್ಳೋದು ಯಾವುದು? ಮೈ ಬಂದತ್ಲೆ ಆಯ್ನಾ? ಇಟ್ಕೊಳ್ಳಿ ಸ್ವಲ್ಪ ಈ ಕಡೆ. ಯಜಮಾನ್ರೆ, ಒಂದು ದನದ ಆಯಸ್ಸು ಎಷ್ಟು ವರ್ಷ? ಏನ ದನದ ಆಯಸ್ಸು ಎಷ್ಟು ವರ್ಷ? ದನದ ಆಯುಷ್ಯನಾ? ಆಯಸ್ಸು ವಯಸ್ಸು ವಯಸ್ಸು ಒಂದು 20 ರಿಂದ 25 ಗಂಟೆ ಇರ್ತೈತೆ.
ಕರೆಕ್ಟ್ 20ರಿಂದ 25 ವರ್ಷ 25 ವರ್ಷ ಇದೆ. ಅಲ್ವಾ? 30 30 ನಾವು ಹೆಂಗ್ ನೋಡ್ಕೊಂತೀವಿ ಅದ್ರ ಮೇಲೆ ಅಲ್ವಾ? ಈಗ ನಾವು ನಮ್ಮ ಅನಾರೋಗ್ಯ ಆದಾಗ ಏನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, BP ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ. ಇವು ಹಂಗಲ್ವಲ್ಲ, ಇವು ನಾವು ನೋಡ್ಕೋಬೇಕು ನಾವು ನೋಡ್ಕೊಂಡ್ರೆ ಅಲ್ವಾ? ಮೂಗು ರಾಣಿ ಏನು ಗೊತ್ತಾಗಲ್ಲ, ನಾವು ಹೆಂಗ್ ನೋಡ್ಕೊಂಡ್ರೆ ಅವ್ರೊಂದ್ ಸ್ವಲ್ಪ ವರ್ತನೆ ಗೊತ್ತಾದಾಗ ನಮಗೆ ಗೊತ್ತಾಗಬೇಕು, ಏನೋ ಸ್ವಲ್ಪ ಏನೋ ಇದೆ, ಮೇವು ತಿಂದಿಲ್ಲ, ತೋರಿಸ್ಬೇಕು ಅಂತ. ಕುಡಿದಿಲ್ಲ ಅಂತ ನಾವು ಗಮನಿಸ್ಬೇಕು. 20ರಿಂದ 30 ವರ್ಷ. 30 ನೋಡಿ, ಜಾತ್ರೆ ಅಂದ್ರೆ ನಾವೆಲ್ಲ ಬಂದು ಸೇರ್ಕೊಂಡ್ಬಿಟ್ಟು ನೋಡ್ಕೊಂಡು ಹೋಗ್ಬಿಡ್ತೀವಿ. ಇವು ಜಾತ್ರೆ ಇಲ್ದಲ್ಲಿದ್ರೆ ಇವು ಅಲ್ಲೇ ಇದ್ಬಿಡೋ, ಒಂದೊಂದು ಕಡೆ ಇದ್ಬಿಡೋ ಅಲ್ವಾ? ಇವು ಕೂಡ ಒಂದು ಸಂಭ್ರಮ ಇವರಿಗೆ, ದನಗಳ ಸಂಗ್ರಮ ಅಲ್ವಾ? ಎಲ್ಲಿಂದ ಬರ್ತವೆ, ಎಲ್ಲಿಂದಾನೇ ತಗೊಂಡೋಗ್ತವೆ ಅಲ್ವಾ? ಎಲ್ಲಾ ದನಗಳು ಕಲಿತಾವೆ ಅಲ್ವಾ? ನಾವು ಸುಮ್ಮನೆ ಬಂದು ಹೋಗ್ಬಿಡೋದಲ್ಲ, ಇವ್ರಿಗೊಂಥರ ತೋರಿಸ್ಬೇಕಲ್ಲ ಇವ್ರಿಗೂ ಅಲ್ವಾ? ಅಂದ್ರೆ ದನಗಳ ಸಂಗಮ, ಜ್ಞಾನದ ಸಂಗಮ ಜಾತ್ರೆ ಇದು ಅಲ್ವಾ? ಈ ಜಾತ್ರೆಯಲ್ಲಿ ಪಡೆಯುವಂತ ಜ್ಞಾನ ಎಲ್ಲೂ ಸಿಗಲ್ಲ, ಪುಸ್ತಕದಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ ಅಲ್ವಾ? ಈಗ ದನಗಳು ತಗೊಂಬಂದು ಮಾರಾಟ ಮಾಡೋರು ಓದಿರಲ್ಲ, ಮಾರಾಟ ಮಾಡ್ತಾರೆ. ಓದಿರೋರು ಒಂದೇ ಒಂದು ಕರು ಮಾರಾಟ ಮಾಡಕ್ಕಾಗಲ್ಲ ಅಲ್ವಾ? ಯಾಕಂದ್ರೆ ಅನುಭವ ಬೇರೆ ಅದು. ಪುಸ್ತಕದ ಅನುಭವ ಬೇರೆ, ನೆಲದ ಅನುಭವ ಬೇರೆ. ಈ ನೆಲದ ಅನುಭವಗಳನ್ನ ಯಾರು ಪಡ್ಕೊಂತಾರೆ ಅವ್ರು ಮುಂದ್ ಮಾಡ್ತಾರೆ ಅವರು ಅಲ್ವಾ? ಹಂಗಾಗಿ ಈಗ ಕುರಿ ಮೇಕೆ ಸಾಕೋರು ಹೆಂಗ್ ವ್ಯಾಪಾರ ಮಾಡ್ತಾರೆ ಅಲ್ವಾ? ಹಾಗಾಗಿ ನಾವು ಈ ಅನುಭವಗಳನ್ನು ಪಡ್ಕೋಬೇಕು ಅಲ್ವಾ? ಹೌದು ಸರ್. ಯಾಕಂದ್ರೆ ನಾವು ಯಾವ್ದಾರ ಏನಾದ್ರೂ ಏನು ಮಾಡ್ತೀವಿ ನೋಡಿ, ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀವಿ, ಒಳ್ಳೆ ಲಾಯರ್ ಹತ್ರ ಹೋಗ್ತೀವಿ ಅಲ್ವಾ? ಯಾಕಂದ್ರೆ ಅವ್ರ ಅನುಭವ ಹಿಂಗಿರುತ್ತೆ, ಅದಕ್ಕೋಸ್ಕರ. ಹಂಗಾಗಿ ನಾವು ಯಾವುದೇ ಒಬ್ಬ ಬದುಕಾಗಲಿ ಅನುಭವ ಇರ್ಬೇಕು ನಮಗೆ, ಇದ್ರೇನೆ ಅದು ಮುಂದಿನ ಇದಕ್ಕೆ ಜೀವನಕ್ಕೆ ತುಂಬಾ ಒಂದು ಒಳ್ಳೆ ಇದಾಗುತ್ತೆ ಅದು ಅಲ್ವಾ? ಅದು ನಾವು ನಮ್ಮ ಮಕ್ಳಿಗೆ ತೋರಿಸ್ಬೇಕು, ಇದನ್ನ ನೋಡಪ್ಪ ಹಳ್ಳಿಕಾರ್ ತಳಿ ಹಿಂಗೆ, ಇದು ವಂಶ ಪರಂಪರೆಯಿಂದ ತಳಿದನ್ನ ಮುಂದೆ ಸಾಕ್ಬೇಕು, ನೀವು ಮುಂದಿನ ಪೀಳಿಗೆಯನ್ನು ಜೋಪಾನ ಇಟ್ಕೋಬೇಕು ಅಂತ ನಮ್ಮನೆಗೆ ಪರಿಚಯ ಮಾಡ್ಕೊಡ್ಬೇಕು ಅಲ್ವಾ? ಅವ್ರು ಓದಲೇ ಇರಲಿ, ಅವರು ಎಷ್ಟೇ ಓದಿರಲಿ ಅವರು ಅಲ್ವಾ?